ಮಕ್ಕಳನ್ನ ಇದೇ ವರ್ಷ ಎಲ್ಕೆಜಿಗೆ ಸೇರಿಸೋದಾ ಅಥವಾ ಮುಂದಿನ ವರ್ಷ ಸೇರಿಸೋದಾ? 1ನೇ ತರಗತಿಗೆ ಯಾವಾಗ ಬೇಕಾದರೂ ಅಡ್ಮಿಷನ್ ಮಾಡಿಸಬಹುದಾ? ಪ್ರತಿ ಪೋಷಕರಿಗೂ ಇಂತಹ ಪ್ರಶ್ನೆಗಳು ಎದುರಾಗುತ್ತವೆ, ಗೊಂದಲಗಳು ಮೂಡುತ್ತವೆ. ಇದೇ ಗೊಂದಲಕ್ಕೆ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ. ಎಲ್ಕೆಜಿ ಯುಕೆಜಿ 1ನೇ ತರಗತಿ ದಾಖಲಾತಿ ಗೊಂದಲಕ್ಕೆ ತೆರೆ. 8 ವರ್ಷ ದಾಟಿದ್ರೆ 1ನೇ ತರಗತಿಗೆ ಸಿಗಲ್ಲ ಪ್ರವೇಶ. ಎಲ್ಕೆಜಿ ಯುಕೆಜಿ ಮತ್ತು 1ನೇ ತರಗತಿ ದಾಖಲಾತಿಗೆ ಕನಿಷ್ಠ ಅರ್ಹ ವಯೋಮಿತಿಯನ್ನ ಈ ಮೊದಲೇ ಶಿಕ್ಷಣ ಇಲಾಖೆ ನಿಗದಿಪಡಿಸಿತ್ತು. ಆದರೆ ಗರಿಷ್ಠ ವಯೋಮಿತಿ ನಿಗದಿಪಡಿಸಿರಲಿಲ್ಲ. ಇದರಿಂದ ಡ್ರಾಪ್ ಔಟ್ ಹೆಚ್ಚಾಗಬಹುದು ಅನ್ನೋ ಆತಂಕ ಇತ್ತು. ಇದೇ ಕಾರಣಕ್ಕೆ ಗರಿಷ್ಠ ವಯೋಮಿತಿಯನ್ನು ಕೂಡ ಶಿಕ್ಷಣ ಇಲಾಖೆ ನಿಗದಿಪಡಿಸಿದೆ. 2022ರ ಆದೇಶದಲ್ಲಿ ಜೂನ್ 1ನೇ ತಾರೀಕಿಗೆ ಕಡ್ಡಾಯವಾಗಿ 6 ವರ್ಷ ಪೂರ್ಣಗೊಂಡಿರುವ ಮಗುವನ್ನ 1ನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನ ನಿಗದಿಪಡಿಸಲಾಗಿತ್ತು. ಈಗ ಇದೇ ಆದೇಶವನ್ನ ಪುನರುಚ್ಚರಿಸಿರುವ ಶಿಕ್ಷಣ ಇಲಾಖೆ 2025-26ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಿದೆ. ಮಕ್ಕಳನ್ನ ಎಲ್ಕೆಜಿಗೆ ಸೇರಿಸಬೇಕು ಅಂದ್ರೆ ಕನಿಷ್ಠ 4 ವರ್ಷ ಆಗಿರಲೇಬೇಕು. 6 ವರ್ಷದವರೆಗೂ ಎಲ್ಕೆಜಿಯಲ್ಲಿ ಕಲಿಯಬಹುದು. ಇನ್ನು ಯುಕೆಜಿಗೆ ಸೇರಿಸಲು ಕನಿಷ್ಠ 5 ವರ್ಷ ಆಗಿರಲೇಬೇಕು. ಇಲ್ಲೂ ಗರಿಷ್ಠ ವಯೋಮಿತಿಯನ್ನ 7 ವರ್ಷ ನಿಗದಿ ಮಾಡಲಾಗಿದೆ. ಇನ್ನು 1ನೇ ತರಗತಿಗೆ ದಾಖಲಾತಿ ಪಡೆಯಬೇಕು ಅಂದ್ರೆ 6 ವರ್ಷ ಆಗಿರಲೇಬೇಕು. 8 ವರ್ಷದವರೆಗಿನ ಮಕ್ಕಳು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸಲು ಅವಕಾಶ ಇದೆ. ವಿಷಯ ಅಂದ್ರೆ ಇನ್ಮುಂದೆ 8 ವರ್ಷ ವಯಸ್ಸು ಮೀರಿದ ಮಕ್ಕಳಿಗೆ 1ನೇ ಕ್ಲಾಸ್ಗೆ ಪ್ರವೇಶ ಇಲ್ಲ. ಅಂಥ ಮಕ್ಕಳನ್ನ ಶಾಲೆ ಬಿಟ್ಟ ಮಕ್ಕಳು ಎಂದು ಪರಿಗಣಿಸಿ ಅವರ ವಯಸ್ಸಿಗೆ ತಕ್ಕ ತರಗತಿಗೆ ಪ್ರವೇಶ ನೀಡಲಾಗುತ್ತೆ ಅಂತಿದ್ದಾರೆ. ಈ ನಿರ್ಧಾರವನ್ನ ಖಾಸಗಿ ಶಾಲೆಗಳ ಒಕ್ಕೂಟ ಸ್ವಾಗತಿಸಿದೆ. 6ರಿಂದ 8 ವರ್ಷ ಏನು ದಾಖಲಾತಿಯ ಒಂದು ಬ್ಯಾಂಡ್ ವಿಡ್ತ್ ಇದೆ ಅದು ಸರಿ ಇದೆ ಬಹುತೇಕ. ಇದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೇ ಒಂದು ಹಂತದಲ್ಲಿ ಕೂಡ ಮಗುವಿಗೆ ವಯಸ್ಸಿನ ಅಡಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಪ್ರಾರಂಭ ಹಂತದಲ್ಲಿ ಇದು ಅವಕಾಶ ಕೊಟ್ಟಿದೆ. ಅಕಸ್ಮಾತ್ ಇದಕ್ಕಿಂತ ಹೆಚ್ಚಿದ್ರೆ ಅದು ಶಾಲೆಯಿಂದ ಹೊರ ಉಳಿದಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಪರಿಗಣಿಸಿ ಏಜ್ ಅಪ್ರಾಪ್ರಿಯೇಟು ಸ್ಟ್ಯಾಂಡರ್ಡ್ ಅಪ್ರಾಪ್ರಿಯೇಟು ಕಲಿಸೋದಕ್ಕೆ ಅವಕಾಶ ಇರುತ್ತೆ. ಅದೇ ಒಂದು ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಆಗೋದ್ರಿಂದ ಅವ್ರ ಬಗ್ಗೆ ಗಮನ ಇಡೋದಕ್ಕೂ ಅವಕಾಶ ಆಗುತ್ತೆ. ಒಟ್ನಲ್ಲಿ ಶಾಲಾ ದಾಖಲಾತಿಯ ಗರಿಷ್ಠ ವಯಸ್ಸಿನ ಬಗ್ಗೆ ಇದ್ದ ಗೊಂದಲಕ್ಕೆ ಸರ್ಕಾರ ತಾರ್ಕಿಕ ಅಂತ್ಯ ಹಾಡಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.